ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಚರಿ ಹಾಯ್ ಮಾಡು, ಚರಿ ಹಾಯ್ ಮಾಡು. ಇವತ್ತು ನಾವು ಸಿದ್ದಾಪುರ ಹೋಗ್ತಾ ಇದ್ದೀವಿ. ನಾನು, ಚೆರಿ, ಅಮ್ಮ ಮತ್ತು ಶ್ರೇಯು ಹೋಗ್ತಾ ಇದ್ದೀವಿ. ಒಂದು ಚಿಕ್ಕ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬೇಗ ಬರೋಣ ಅಂತ ಹೊರಟಿದ್ದೀವಿ. ಬೇಗನೆ ಸುಮಾರು 10 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ನಾವು ಬಸ್ಗೆ ಹೋಗಬೇಕು ಅಂದರೆ 7ರಿಂದ 8 ನಿಮಿಷ ನಡ್ಕೊಂಡು ಹೋಗಬೇಕಾಗುತ್ತೆ ಮನೆಯಿಂದ. ಇದು ಹೋಗೋ ರೋಡಲ್ಲಿ ನೋಡಿ, ಇದು ಜಾಯಿಕಾಯಿ ಮರ. ಜಾಯಿಕಾಯಿ, ಇದನ್ನು ಕೆಲವರು ಜಾಕಾಯಿ ಅಂತಲೂ ಕರೀತಾರೆ. ನಾವು ಜಾಯಿಕಾಯಿ ಅಂತೇಳಿ ಕರಿತೀವಿ. ಚಿಕ್ಕ ಮಕ್ಕಳಿಗೆ ಎಲ್ಲ ತೇದು ಹಾಕ್ತಾರಲ್ವ. ನೋಡಿ, ಇದು ಹಲಸಿನ ಹಣ್ಣಿನ ಮರ. ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಬಂದಿತ್ತು. ಈ ವರ್ಷ ಸ್ವಲ್ಪ ಅಷ್ಟೊಂದು ಬಂದಿಲ್ಲ, ತೆಳುವಾಗಿ ಬಂದಿದೆ. ಹಾಗೆ ನಾವು ಹೋಗುವಾಗ ನಮ್ಮ ಕಡೆಗೆ ನವಿಲೆಲ್ಲ ಜಾಸ್ತಿ ಇರುತ್ತೆ. ನವಿಲು ಅಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನವಿಲುಗಳು ಬಂದಿತ್ತು, ಒಂದು 3-4 ನವಿಲುಗಳಿತ್ತು. ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇವಾಗ ಸಿದ್ದಾಪುರಕ್ಕೆ ಬಂದಿದ್ದೀವಿ. ನಾನು ಮೊದಲೇ ಹೇಳಿದಾಗೆ ಚಿಕ್ಕ ಕೆಲಸ ಇತ್ತು ಅಂತ ಹೇಳಿದೆ ಅಲ್ವಾ. ಇದೇನೆ ಬೇಬಿ ಚೆರಿಗೆ ಕಿವಿ ಚುಚ್ಚಿಸ್ಬೇಕಿತ್ತು. ಅದಕ್ಕೆ ಕಿವಿಗೆ ಯಾವ ಥರ ಹಾಕ್ಸೋಣ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಚಿಕ್ಕದಾಗಿ ಈ ಥರ ರಿಂಗ್ ಟೈಪಲ್ಲಿ ಹಾಕ್ಸೋದು ಅಥವಾ ಚಿಕ್ಕದಾಗಿ ಬಟನಲ್ಲಿ ಹಾಕ್ಸೋದು ಅಂತ ಯೋಚನೆ ಮಾಡ್ಕೊಂಡು ಹೋದ್ವಿ, ಏನು ಮಾಡೋದು ಅಂತ. ಹಾಗೆ ನಾವು ಸಿದ್ದಾಪುರದಿಂದ ಬೇಗನೆ ಬಂದ್ವಿ. 1:30ಗೆಲ್ಲ ಮನೆಗೆ ಬಂದಿದ್ವಿ. ಆಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ನಮ್ಮ ಪಕ್ಕದ ಮನೆಯವ್ರ ಮನೆಗೆ ಹೋಗಿ ಬರೋಣ ಅಂತ ಇದ್ವಿ. ಇದು ನೋಡಿ ಮೆಣಸಿನ್ಕಾಯಿ ಗಿಡ ಈ ಥರ ಡುಮ್ಮಕ್ಕೆ ಬಿಡುತ್ತೆ. ಆಮೇಲೆ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ಚಿಗುರೆ ಗಿಡ, ಆಮೇಲೆ ಬಿಳಿ ಮುತ್ತು ಮಲ್ಲಿಗೆ ಗಿಡ, ಇದನ್ನೆಲ್ಲ ಹಾಕಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಶೋ ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿ ಹೂ ಕೂಡ ಬಿಟ್ಟಿತ್ತು. ಇದು ನೋಡಿ, ಇದೇ ಒಂಥರ ಶೋ ಗಿಡ ಅನಿಸುತ್ತೆ. ಅದ್ರ ಹೆಸರು ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿ ಬಿಡ್ತಾ ಇತ್ತು. ಅದಾದಮೇಲೆ ಸೇವಂತಿಗೆ ಹೂ ಬಿಟ್ಟಿತ್ತು. ತುಂಬ ದೊಡ್ಡದಾಗಿ ಬಿಟ್ಟಿದೆ ನೋಡಿ, ಎಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ. ಒಂದು ಹೂವು ಕಿತ್ತಿದ್ದಾರೆ ಆಲ್ರೆಡಿ, ಒಂದು ಹೂವು ಬಿಟ್ಟಿತ್ತು ನೋಡಿ. ಈ ಥರ ಹೂವು ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ, ಜರ್ಬರ್ ಹೂವು. ಸುಮಾರು ಎಲ್ಲ ಥರದ ಹೂವಿನ ಗಿಡಗಳನ್ನು ಕೂಡ ಇವ್ರ ಮನೇಲಿ ಮಾಡಿದ್ದಾರೆ. ಇದಿಷ್ಟು ಶುಕ್ರವಾರದ ವ್ಲಾಗು. ಇದು ಶನಿವಾರ ಬೆಳಿಗ್ಗೆ 9:30 ಆಗಿದೆ. ನಾವಿವತ್ತು ತೋಟಕ್ಕೆ ಬಂದಿದ್ದೀವಿ. ಇವತ್ತು ಬೆಳಿಗ್ಗೆನೇ ಶನಿವಾರ ಆಗಿರೋದ್ರಿಂದ ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ರು. ಅದನ್ನು ತಿಂದ್ಕೊಂಡು ತೋಟಕ್ಕೆ ಬರೋಣ ಅಂತ ಬಂದಿದ್ದೀವಿ. ತೋಟಕ್ಕೆ ಗೊಬ್ಬರ ಹಾಕ್ತಾರಲ್ವ. ನಮ್ಮ ಮನೆಯಲ್ಲಿ ದನಕರುಗಳಿಲ್ಲ. ದನಕರುಗಳಿದ್ದರೆ ಕೊಟ್ಟಿಗೆಯಿಂದ ಮಾಡಿದಂಥ ಗೊಬ್ಬರವನ್ನು ನಾವು ತೋಟಕ್ಕೆ ಹಾಕ್ತಾಯಿದ್ವಿ. ದನಕರುಗಳು ಇಲ್ಲದೆ ಇರೋದಕ್ಕಾಗಿ ನಾವು ಸೊಫಲ ಗೊಬ್ಬರವನ್ನು ತಂದಿದ್ದೀವಿ. ಆ ಸೊಫಲ ಗೊಬ್ಬರವನ್ನು ಇದಕ್ಕೆ ರಿಂಗ್ ಮಾಡಿ ಹಾಕಿ ಒಂದೊಂದು ಮರಕ್ಕೆ 200-200 ಗ್ರಾಮ್ ಅಂತೆ ಹಾಕಿ ಅದನ್ನು ಈ ಸೋಗೆಗಳಿಂದ ಮುಚ್ಚಿದ್ದೀವಿ. ನಾವು ಮಳೆ ಬರುತ್ತೇನೋ ಅಂದ್ಕೊಂಡಿದ್ವಿ, ಆದರೆ 2-3 ದಿನದಿಂದ ಮಳೆ ಬಂದಿರಲಿಲ್ಲ. ಈ ಗೊಬ್ಬರವನ್ನು ಹಾಕಿದ್ರೆ ಆ ಗೊಬ್ಬರ ಪೂರ್ತಿಯಾಗಿ ಕರಗಬೇಕು. ನಮ್ಮನೇಲಿ ಈ ಗೊಬ್ಬರವನ್ನು ಹಾಕೋ ಮುಂಚಿನ ದಿನ ಮಳೆ ಬಂದಿತ್ತು. ಹಾಗೆ ಮಳೆ ಬರ್ಬೋದೇನೋ ಅಂದ್ಕೊಂಡು ಗೊಬ್ಬರ ಹಾಕಿದ್ದಾರೆ. ಆದರೆ ಇವಾಗ 2-3 ದಿನದಿಂದ ಮಳೆ ಸ್ವಲ್ಪನೂ ಇಲ್ಲ. ಶ್ರೇಯುಗೆ ಇದೊಂಥರ ನೀರಾಟ ಆಗಿಬಿಟ್ಟಿತ್ತು. ಅವ್ರ ಜೊತೆಗೂ ಒಂದೊಂದು ಬಕೆಟ್ ನೀರು ಹಾಕ್ತಾಯಿದ್ದ. ಅದ್ರ ಜೊತೆಗೆ ಆಟನೇ ಜಾಸ್ತಿ ಆಗ್ತಾಯಿತ್ತು. ಎಲ್ಲ ಅಡಿಕೆ ಮರಗಳಿಗೆ ಹಾಕೋದು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೆ ಕಷ್ಟ ಆದರೂ ಏನು ಮಾಡೋದಕ್ಕೂ ಆಗಲ್ಲ. ಮಳೆ ಬಂದರೆ ಈ ಥರ ಕಷ್ಟ ಇರಲಿಲ್ಲ. ಎಲ್ಲ ಮರಗಳಿಗೂ ನೀರು ಹಾಕ್ತಾಯಿದ್ದಾರೆ. ಯಾಕಂದರೆ ಪಕ್ಕದಲ್ಲೇ ಚಿಕ್ಕ ಚಿಕ್ಕ ಹೊಳೆ ಇದೆ, ಕೊಡ್ಲು ಅಂತೇಳಿ ಹೇಳ್ತೀವಿ ನಾವು. ಆ ಹೊಳೆಯಿಂದ ನೀರು ಎತ್ಕೊಂಬಂದು ಹಾಕ್ತಾಯಿದ್ದಾರೆ ನೋಡಿ. ಈ ಥರ ನಮ್ಮನೆ ತೋಟದಲ್ಲಿ ಯಾವಾಗಲೂ ನೀರು ಹರಿತಾನೆ ಇರುತ್ತೆ. ಅದಕ್ಕೋಸ್ಕರ ಅದು ನೀರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎತ್ತು ಹಾಕಬೇಕಲ್ಲ ಅನ್ನೋದೇ ಒಂದು ಸಮಸ್ಯೆ. ಬಿಸಿಲು ಬೇರೆ ಜಾಸ್ತಿನೇ ಆಗ್ತಾಯಿತ್ತು. 12 ಗಂಟೆ 1 ಗಂಟೆ ಅಷ್ಟೊತ್ತಿಗಂತೂ ಒಳ್ಳೆ ಚೆನ್ನಾಗಿ ಬಿಸಿಲು ಬಿಡ್ತಾಯಿತ್ತು. ಒಂದು ಬಿಂದಿಗೆಯಲ್ಲಿ ಮತ್ತು ಒಂದು ಬಕೆಟಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮ ಮತ್ತು ಅಪ್ಪ ಕೂಡ ಇದ್ದಾರೆ ನೋಡಿ. ಬಿಸಿಲಂತೂ ತುಂಬ ಅಂದರೆ ತುಂಬ ಬೀಳ್ತಾಯಿತ್ತು. ಅದಕ್ಕೆ ಮತ್ತು ಗೊಬ್ಬರ ಹಾಕಿರೋದಲ್ವ, ಮತ್ತು ಅಡಿಕೆ ಮರಗಳೆಲ್ಲ ಒಣಗೋದ್ರೆ ಕಷ್ಟ ಅಂಥೇಳಿ ನೀರನ್ನ ಕಷ್ಟಪಟ್ಟು ಹಾಕ್ತಾಯಿದ್ದಾರೆ ಪಾಪ.
ಅಜ್ಜಿ ಕರಿ. ಇಲ್ಲಿ ಚರಿಗೆ ಕೂದಲೆಲ್ಲ ತುಂಬ ಕೆಳಗಡೆ ಮುಖಂಡ ಹತ್ರ ಎಲ್ಲ ಬರ್ತಾ ಇತ್ತು. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ನಲ್ಲ ಅಂತ ಜುಟ್ಟು ಹಾಕೋಣ ಅಂತೇಳಿ ಕೃಷ್ಣನ ಜುಟ್ಟು ಹಾಕ್ತಾ ಇದ್ದೀನಿ. ಚರಿಗೆ ಸದ್ಯದಲ್ಲೇ ಕಿವಿ ಚುಚ್ಚಿಸುವಾಗ ಕೂದಲನ್ನ ಕಟ್ ಮಾಡಿಸ್ಬೇಕು. ಯಾಕಂದರೆ ನಮ್ಮನೆ ಸಂಪ್ರದಾಯದ ಪ್ರಕಾರ ಕೂದಲನ್ನು ಪೂರ್ತಿಯಾಗಿ ತೆಗೆಸೋ ಹಾಗಿಲ್ಲ. ಹೆಣ್ಮಕ್ಳಿಗೆ ಚೌಳ ಮಾಡೋದಿಲ್ಲ, ಅದಕ್ಕೋಸ್ಕರ ಕಟಿಂಗ್ ಮಾಡಿಸ್ಬೇಕು. ಸದ್ಯದಲ್ಲೇ ಮಾಡಿಸ್ಬೇಕು ಅಂತ ಇದ್ದೀವಿ. ಯಾಕಂದರೆ ಕೂದಲೆಲ್ಲ ಕಣ್ಣಿಗೆ ಬರ್ತಾ ಇದೆ. ಮುಂದ್ಗಡೆ ಸುಮಾರು ಕೂದಲು ಬಂದಿದೆ, ಹಿಂದ್ಗಡೆ ಅಷ್ಟೊಂದಾಗಿ ಬಂದಿಲ್ಲ. ಯಾಕಂದರೆ ಹಿಂದ್ಗಡೆ ಕೂದಲು ಉದುರಿ ಇವಾಗ ಹುಟ್ಟಿರೋದು ಅದು. ಸುಮಾರು 2 ಬಣ್ಣಗಳಿಗೆ ನೀರನ್ನು ಹಾಕಿದ್ದಾರೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. 1:15 ಆಗಿತ್ತು, 1:15 ಅಲ್ಲ 1:45 ಆಗಿತ್ತು. ಮನೆಗೆ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದು ಅಡಿಕೆ ಗಿಡನ ಈ ಥರ ಸಸಿ ಮಾಡಿ ಆಮೇಲೆ ಅಡಿಕೆ ಗಿಡನ ನೆಡ್ತಾರೆ. ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆಗೆ ಹೋಗುವ ದಾರಿ, ಕಾಲು ದಾರಿ. ಈ ಥರ ಎತ್ತರಕ್ಕಿದೆ. ಈ ಥರ ಬೆಟ್ಟ ಹತ್ತಿ ಇವಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಶ್ರೇಯಸ್ ನಾವೆಲ್ಲ ಊಟ ಮಾಡಿದ್ವಿ. ಊಟ ಮಾಡಿದಾದ ತಕ್ಷಣ ನಮ್ಮನೆ ನಾಯಿ ಬಿಸಿಲಿದೆ ಅಲ್ವಾ, ಸೆಕೆ ಆಗುತ್ತೆ ಅಂತೇಳಿ ಹೊಳೆಯಲ್ಲಿ ಮುಳುಗ್ಕೊಂಡು ಬಂದಿತ್ತು. ಹೊಳೆಯಲ್ಲಿದ್ದು ಗಲೀಜೆಲ್ಲ ಮೈಗೆಲ್ಲ ಅಂಟ್ಕೊಂಡಿತ್ತು. ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಬಾಯ್. ಶ್ರೇಯಸ್ಗೆ ಈ ಥರ ಒಳಗಡೆ ಹಲ್ಲು ಬಂದಿದೆ. ಅವನಿಗಿನ್ನೂ ಹಲ್ಲು ಬಿದ್ದಿಲ್ಲ, ಆದರೂ ಒಳಗಡೆ ಒಂದು ಹಲ್ಲು ಬರ್ತಾ ಇದೆ. ಏನಕ್ಕೆ ಅಂತೇಳಿ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.